ಈಗ ಬೆಂಗಳೂರಿನಲ್ಲಿ ಒಂದೇ ವಾರದಲ್ಲಿ 3 ಸಾವಾಗಿದೆ. ಎಲ್ಲವೂ ಕೂಡ ಕೋವಿಡ್ನಿಂದ ಸಾವಾಗಿದೆ ಅನ್ನೋದು ನಿಜವಾದರೂ ಕೂಡ ಕೋಮಾರ್ಬಿಡಿಟೀಸ್ ಇವರೆಲ್ಲರಿಗೂ ಕೂಡ ಇತ್ತು ಅನ್ನೋದು ಇನ್ನೊಂದು ವಿಚಾರ. ಸಂಪೂರ್ಣ ಆರೋಗ್ಯವಾಗಿದ್ದು ಕೋವಿಡ್ ಬಂದು ಕೋವಿಡ್ನಿಂದ ಮೃತಪಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಬರಲ್ಲ. ಇವರೆಲ್ಲರಿಗೂ ಕೂಡ ಬೇರೆ ಬೇರೆ ಹೃದಯ ಸಂಬಂಧಿ ಕಾಯಿಲೆ ಇತ್ತು ಅಥವಾ ರೆಸ್ಪಿರೇಟರಿ ಇನ್ಫೆಕ್ಷನ್ ಆಗಿತ್ತು, ಈ ಥರದ ಸಮಸ್ಯೆಗಳಿದ್ದು ಅದರ ಜೊತೆಗೆ ಕೋವಿಡ್ ಬಂದು ಅವ್ರಿಗೆ ಸಾವಾಗಿದೆ ಅಂತಕ್ಕಂಥದ್ದು ಒಂದು. ಬಟ್ 3 ಬಲಿಯಾಗಿದೆ. ಆ 3 ಜನಕ್ಕೆ ಕೋವಿಡ್ ಪಾಸಿಟಿವ್ ಇತ್ತು ಅಂತಕ್ಕಂಥದ್ದು ಇಲ್ಲಿ ಸ್ವಲ್ಪ ಆತಂಕದ ವಿಚಾರ. ಬೇರೆ ಬೇರೆ ಕಾರಣಗಳಿಂದಲೂ ಪ್ರತಿನಿತ್ಯ ಸಾವು ನೋವುಗಳಾಗ್ತಾನೇ ಇರುತ್ತೆ. ಬೇರೆ ಬೇರೆ ಕಾರಣದಿಂದ ಕಿಡ್ನಿ ವೈಫಲ್ಯ, ಲಿವರ್ ಪ್ರಾಬ್ಲಮ್ಮು, ಹಾರ್ಟ್ ಪ್ರಾಬ್ಲಮ್ಮು ಅಥವಾ ಇನ್ನೇನೋ ನ್ಯೂಮೋನಿಯಾದಿಂದ ಮೃತಪಟ್ಟಿರ್ತಕ್ಕಂಥ ಉದಾಹರಣೆಗಳು ಕೂಡ ಇದೆ. ಬೇರೆ ಬೇರೆ ಕಾರಣದಿಂದನೂ ಮೃತಪಡ್ತಾರೆ. ಆದರೆ ಇವರಿಗೆ ನಾವು ಹೇಳ್ತಾ ಇದ್ದೀವಲ್ಲ, ಈ 3 ಜನ ಇವರಿಗೆ ಬೇರೆ ಬೇರೆ ಸಮಸ್ಯೆಗಳಿದ್ದರೂ ಕೂಡ ಇವರಿಗೆ ಕೋವಿಡ್ ಬಂದ ನಂತರ ಮೃತಪಟ್ಟಿದ್ದಾರೆ. ನೋಡಿ, 23/11 ಒಬ್ಬರು ದಾಖಲಾಗ್ತಾರೆ. ಕೋವಿಡ್ ಟೆಸ್ಟ್ ಮಾಡಿದಾಗ ಪಾಸಿಟಿವ್ ಕಂಡು ಬಂದಿದೆ. 44 ವರ್ಷದ ವ್ಯಕ್ತಿಗೆ ಎಸಿಂಪ್ಟಮ್ಯಾಟಿಕ್. ಇವರು 23/11 ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದರು, ಜಯದೇವ ಆಸ್ಪತ್ರೆಗೆ. ಹೃದಯ ಸಂಬಂಧ ಕಾಯಿಲೆ ಇತ್ತು ಇವರಿಗೆ. 44 ವರ್ಷದ ವ್ಯಕ್ತಿ 16/12 ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದು. ಇವರನ್ನ ಕೋವಿಡ್ ಟೆಸ್ಟ್ಗೆ ಒಳಪಡಿಸಿದ್ದಾರೆ, ಪಾಸಿಟಿವ್ ಇದೆ. ಆಮೇಲೆ ಮೃತಪಟ್ಟ ಮೇಲೆ ಅವ್ರದ್ದು ಸ್ಯಾಂಪಲ್ ತೊಗೊಂಡಿರಬೇಕು. ಎಸಿಂಪ್ಟಮ್ಯಾಟಿಕ್ ಆಗಿದ್ದರು, ಬಟ್ ಬೇರೆ ಸಮಸ್ಯೆಗಳಿತ್ತು. ಸೊ ಹಾಗಾಗಿ ಇದು ಒಂದು 44 ವರ್ಷ, ಇದೊಂದು ಸ್ವಲ್ಪ ಆತಂಕ, ಯಾಕೆಂದರೆ ಚಿಕ್ಕ ವಯಸ್ಸು ಅಂತ. ಇದಲ್ಲದೆ ಬೇರೆ ಬೇರೆಯವ್ರು ಮೃತಪಟ್ಟಿರೋರೆಲ್ಲ 60 ವರ್ಷ ಮೇಲ್ಪಟ್ಟಿರ್ತಕ್ಕಂಥವ್ರು, ಕೋಮಾರ್ಬಿಡಿಟೀಸ್ನಿಂದ ಬಳಲ್ತಾ ಇದ್ರು ಅಂತಕ್ಕಂಥದ್ದು ಕನ್ಫರ್ಮ್ ಆಗಿದೆ. ಈ 44 ವರ್ಷದ ವ್ಯಕ್ತಿ ಇವರೇನು ಮೃತಪಟ್ಟಿದ್ದಾರೆ, ಇವರಿಗೆ ಬೇರೆ ಬೇರೆ ಸಮಸ್ಯೆಗಳಿತ್ತು. ಕೋಮಾರ್ಬಿಡಿಟೀಸ್ ಅಂತಂದರೆ ಇತರೆ ಕಾಯಿಲೆಗಳು ಅಂತ ಅಂದ್ಕೊಳ್ಳಿ. ಹೃದಯ ಕಾಯಿಲೆ ಮತ್ತೊಂದು ಮಗದೊಂದು. ಬೆಂಗಳೂರಿನಲ್ಲಿ ಮತ್ತೋರ್ವ 76 ವರ್ಷದ ವೃದ್ಧ ಕೋವಿಡ್ಗೆ ಬಲಿಯಾಗಿದ್ದಾರೆ. 76 ವರ್ಷದ ವ್ಯಕ್ತಿ. ನಿನ್ನೆ ಆರೋಗ್ಯ ಸಚಿವರು ಮಾಹಿತಿ ಕೊಟ್ಟರಲ್ಲ, ಬೆಂಗಳೂರಿನ JP ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಮೃತಪಟ್ಟರು ಇವರು. JP ನಗರದಲ್ಲಿ ಸಾರಿ ಲಕ್ಷಣಗಳಿಂದ ಬಳಲ್ತಾ ಇದ್ರು ವೃದ್ಧ ಅಂತಕ್ಕಂಥದ್ದು ಗೊತ್ತಾಗಿದೆ. ಸೊ ಹಾಗಾಗಿ ಇವರು ಮೃತಪಟ್ಟಿದ್ದಾರೆ. 76 ವರ್ಷದ ವೃದ್ಧನಿಗೆ ಉಸಿರಾಟದ ಸಮಸ್ಯೆ ಕೂಡ ಇತ್ತು. ಆ ಸಂಬಂಧಿತವಾಗಿ ಅವರಿಗೆ ಸಾರಿ ಅಂತಂದರೆ ಅದೇ ಅಲ್ವಾ, ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಅಂತ. ಹಾಗಾಗಿ ವಯೋಸಹಜ ಕಾಯಿಲೆ, 76 ವರ್ಷ ಅಂತಂದರೆ ಅದು ವಯೋಸಹಜ ಕಾಯಿಲೆ ಕೂಡ ಇರುತ್ತೆ. ಇಬ್ಬರನ್ನು ಪ್ರಾಥಮಿಕ ಸೋಂಕಿತರನ್ನ ಟೆಸ್ಟ್ಗೆ ಒಳಪಡಿಸಿದೆ ಆರೋಗ್ಯ ಇಲಾಖೆ. ಸೊ ಅವರಿಬ್ಬರಿಗೂ ಕೂಡ ನೆಗೆಟಿವ್ ಬಂದಿದೆ ಅಂತ ಗೊತ್ತಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡ್ಕೊಳ್ಳೋಣ. ಲೋಕೇಶ್, ಈಗ ಒಂದೇ ವಾರದಲ್ಲಿ 3 ಸಾವೇನಾಗಿದೆ ಬೆಂಗಳೂರಿನಲ್ಲಿ. ಈ ಸಾವಿನ ವಿಚಾರಣೆ ಅಂದರೆ ಕೇವಲ ಎಲ್ಲವೂ ಆರೋಗ್ಯವಾಗಿದ್ದು ಕೋವಿಡ್ನಿಂದನೇ ಮೃತಪಟ್ಟಿದ್ದಾರೆ ಅಂತ ಹೇಳೋಕ್ಕಾಗಲ್ಲ, ಬೇರೆ ಬೇರೆ ಸಮಸ್ಯೆಗಳು ಇತ್ತು ಅಂತ ಅನ್ಕೋತೀನಿ ನಾನು. ಅರವಿಂದ, ಖಂಡಿತವಾಗೂ ಈ 3 ಸಾವಾಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಇಲಾಖೆ ಮತ್ತು BBMP ಪ್ರತಿಕ್ರಿಯೆ ನೀಡಿದ್ದು, ಬೇರೆ ಬೇರೆ ಕಾಯಿಲೆಯಿಂದ ಬಳಲುತ್ತಾ ಇದ್ದವರು ಈಗ ಸಾವನ್ನಪ್ಪಿದ್ದಾರೆ ಎನ್ನುವಂಥದ್ದು. ಅಂದರೆ ಅವರಿಗೆ ಹೃದಯ ಸಂಬಂಧಿ ಕಾಯಿಲೆ, ಕ್ಯಾನ್ಸರು, BP, ಶುಗರ್ ಈ ರೀತಿಯಾದಂಥ ಬೇರೆ ಕಾಯಿಲೆಗಳಿಂದ ಬಳಲ್ತಾ ಇದ್ದವರು ಚಿಕಿತ್ಸೆಗೆ ಅಂತೇಳಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ದಾಖಲಾಗಿದ್ದಾಗ ಅವರು ಗುಣಮುಖರಾಗದೇ ಇದ್ದಂಥ ಸಂದರ್ಭದಲ್ಲಿ ಅವರಿಗೆ ಕೋವಿಡ್ ಟೆಸ್ಟ್ಗೆ ಒಳಪಡಿಸಿದ್ದಾರೆ. ಕೋವಿಡ್ ಟೆಸ್ಟ್ಗೆ ಒಳಪಡಿಸಿದಾಗ ಅವರಿಗೆ ಪಾಸಿಟಿವ್ ಇದೆ ಅನ್ನೋದು ಕೂಡ ಗೊತ್ತಾಗಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಕೋವಿಡ್ನಿಂದಲೇ ಬರೀ ಕೋವಿಡ್ ಬಂದೇ ಡೆತ್ ಆಗಿದೆ ಅಂತಲ್ಲ, ಬೇರೆ ಕಾಯಿಲೆಯಿಂದ ಬಳಲ್ತಾ ಇದ್ದು ಡೆತ್ ಆಗಿದೆ ಅಂತ ಗೊತ್ತಾಗಿದೆ. ಅದರಲ್ಲೂ 67 ವರ್ಷ 76 ವರ್ಷದವರು ಡೆತ್ ಆಗಿರೋದು ಆತಂಕ. ಹಾಗಾಗಿ ಈ ಒಂದು 3 ಸಾವುಗಳು ನಮಗೆ ಏನು ಸಂದೇಶವನ್ನು ಕೊಡ್ತವೆ ಅಂತಂದರೆ, ಯಾರು ವಯಸ್ಸಾದಂಥವ್ರು ಬೇರೆ ಬೇರೆ ಕಾಯಿಲೆಯಿಂದ ಬಳಲ್ತಾ ಇರ್ತಾರೆ, 60 ವರ್ಷ ಮೇಲ್ಪಟ್ಟವರು ಕಡ್ಡಾಯವಾಗಿ ಮಾಸ್ಕ್ ಹಾಕ್ಕೊಳ್ಬೇಕಾಗುತ್ತೆ. ಏನಾದರೂ ಅನಾರೋಗ್ಯ ಕಾಣಿಸ್ಕೊಂಡ್ರೆ, ಆರೋಗ್ಯದಲ್ಲಿ ಏರುಪೇರಾದರೆ ಕೂಡಲೇ ವೈದ್ಯರನ್ನು ಭೇಟಿ ಮಾಡಬೇಕಾಗತ್ತೆ. ತಾವೇ ಸ್ವಯಂಕೃತವಾಗಿ ವೈದ್ಯಕೀಯ ಚಿಕಿತ್ಸೆಯನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬಾರ್ದು. ಹಾಗಾಗಿ ಏನೇ ಆರೋಗ್ಯ ಸಮಸ್ಯೆ ಕಾಣಿಸ್ಕೊಂಡ್ರು ಕೂಡ ವೈದ್ಯರನ್ನು ಭೇಟಿ ಮಾಡಿ ಚಿಕಿತ್ಸೆ ಪಡ್ಕೊಳ್ಳೋದು, ಕೊರೋನಾ ರೂಲ್ಸ್ಗಳನ್ನು ಪಾಲನೆ ಮಾಡಿದ್ರೆ ಒಳ್ಳೆಯದು. ಬೇರೆ ಬೇರೆ ಕಾಯಿಲೆಯಿಂದ ಬಳಲ್ತಾ ಇದ್ದವರು, ವಯಸ್ಸಾದಂಥವ್ರು ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದು. ಹಾಗಾಗಿ ಈ 3 ಸಾವುಗಳಿಂದಾಗಿ ಆತಂಕ ಹೆಚ್ಚಾಗಿದೆ. ಬೇರೆ ಬೇರೆ ಕಾಯಿಲೆಯಿಂದ ಬಳಲ್ತಾ ಇದ್ದವರು ಎಚ್ಚರಿಕೆಯನ್ನು ವಹಿಸೋದು ಒಳ್ಳೆಯದು. ಅರವಿಂದ್, ಓಕೆ, ಥ್ಯಾಂಕ್ ಯು ಲೋಕೇಶ್ ತಮ್ಮೆಲ್ಲ ಮಾಹಿತಿಗೆ. ಸೊ ಇದೊಂದು, ಈ 3 ಸಾವು ಒಂದು ಪಾಠ ಆಗಬೇಕು ಎಲ್ರಿಗೂ. ಬೇರೆ ಬೇರೆ ಕಾಯಿಲೆಗಳಿಂದ ಬಳಲ್ತಾ ಇದ್ದಂಥವರು, ಅವ್ರಿಗೇನಾದರೂ ಕೋವಿಡ್ ಪಾಸಿಟಿವ್ ಆದರೆ ಸ್ವಲ್ಪ ಕಷ್ಟ. ಹಾಗಾಗಿ ಅವರು ಗರಿಷ್ಠ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು. ಅದಕ್ಕೋಸ್ಕರನೇ ಬೇರೆ ಬೇರೆ ಸಮಸ್ಯೆ ಇರತಕ್ಕಂಥವ್ರು ನೀವು ಯಾವಾಗಲೂ ರೆಗ್ಯುಲರ್ ಆಗಿ ಮಾಸ್ಕ್ ಹಾಕ್ಕೊಳ್ಳಿ.